ಆಮೇಲೆ ಅಪ್ಪ ಅಮ್ಮನಿಗೆ ಆಗ್ತಾನೆ ಅವರು ಡಾಕ್ಟರ್ಸ್ ಎಲ್ಲ ಅವ್ರಿಗೆ ಇವರು ಹೇಳಿದ್ರು, ಈಗ ತಾನೇ ಸ್ವಲ್ಪ ಬಾತ್ ಕೊಟ್ಟಿದ್ದೀವಿ ಅವರಿಗೆ, ಸಿಸ್ಟರ್ ಹೇಳಿದರು. ಅದು ಬಟ್ಟೆ ಚೇಂಜ್ ಮಾಡಿ ಎಲ್ಲ ಮಾಡಿದರು. ಆಮೇಲೆ ಅಪ್ಪ ತೆಗೆದು ಇದೆಲ್ಲ ಅಮ್ಮನಿಗೆ ಅರಿಶಿನ ಇದು ಎಲ್ಲ ಇಟ್ಬಿಟ್ಟು ವಿಭೂತಿ ಇತ್ತು, ಗಂಧ ಇತ್ತು, ಆಮೇಲೆ ಅಭಿಷೇಕದ ನೀರು ಎಲ್ಲ ಇತ್ತು. ನಾನು ಡಾಕ್ಟ್ರು ಅಪ್ಪ ಎಲ್ಲ ಇದ್ವಿ. ನಾನು ಡಾಕ್ಟ್ರಿಗೆ ಹೇಳಿದೆ, ಏನೋ ನನಗೆ ಆ ಮೂಮೆಂಟಲ್ಲಿ ಏನು ಅನ್ನಿಸ್ತು ಅಂದರೆ, ಇಲ್ಲ ಅಪ್ಪ ಅಮ್ಮ ಅವರಿಬ್ಬರೇ ಇರಬೇಕು, ಸಿಸ್ಟರ್ ಒಬ್ಬರಿದ್ದರು. ನಾನು ಡಾಕ್ಟ್ರಿಗೆ ಹೇಳಿದೆ, ಡಾಕ್ಟ್ರ್ ನಾವು ಹೊರಗಡೆ ನಿಂತ್ಕೊಂಡು ಮಾತಾಡೋಣ, ಅಪ್ಪ ಏನೋ ಸ್ವಲ್ಪ ಅಮ್ಮನಿಗೆ ಇದು ಮಾಡ್ತೀನಿ ನಿಂತಿದ್ದಾರೆ ಅಂತ. ಐಸಿಯುವಿನ ಅದು ಒಂದು ಕ್ಲೋಸ್ಡ್ ಇದರಲ್ಲಿತ್ತು. ಆಚೆ ಬಂದು ಡೋರ್ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇದ್ವಿ. ಜಸ್ಟ್ ಐ ಥಿಂಕ್ ಒಂದು 10 ನಿಮಿಷ ಇರ್ಬೋದು ಅಷ್ಟೇ. ಅಪ್ಪ ಎಲ್ಲ ಇಟ್ಬಿಟ್ಟು ಅಮ್ಮನಿಗೆ 3 ಸತಿ ಏನೋ ನೀರು ತೆಗೆದು ತಲೆಗೆ ಹಾಕಿದ್ದಾರೆ. ಇದನ್ನು ಅಮ್ಮನಿಗೆ ಹಾಕಿದ ತಕ್ಷಣ ಇಟ್ಕೊಂಡು ಕೈ ಹಿಡ್ಕೊಂಡಿದ್ದಾರಂತೆ. ಕೈಲಿ ಹಿಡ್ಕೊಂಡು ಅವ್ರ ಜೊತೆನೂ ಹೋಗಿದ್ದ ದೇವಸ್ಥಾನಗಳೆಲ್ಲ ನೆನೆಸ್ಕೊಂಡ್ರಂತೆ. ಒಂದು 2-3 ಮಿನಿಟ್ಸ್ ನೆನೆಸ್ಕೊಂಡ್ರು, ಕೈ ಇಟ್ಕೊಂಡು ಅಮ್ಮನ ಕೈನ. ಇನ್ನು ನನಗೇನು ಜೀವನದಲ್ಲಿ ಇನ್ನೆಷ್ಟು ಆಯಸ್ಸು ಭಗವಂತ ನೀನು ಕೊಡ್ತೀಯೋ ನನಗೆ ಗೊತ್ತಿಲ್ಲ, ಇನ್ನು ನೀನು ಎಷ್ಟು ನನಗೆ ಆಯಸ್ಸು ಕೊಡ್ತೀಯೋ ಅದ್ರಲ್ಲಿ ಅರ್ಧ ನನ್ನ ಹೆಂಡ್ತಿಗೆ ಕೊಟ್ಬಿಡು, ನಮ್ಮಿಬ್ರೂ ಒಟ್ಟಿಗೆ ಕರ್ಕೊಂಬಿಡು ಅಂತ ಕೇಳ್ಕೊತಾ ಇದೆ ಅಂತಷ್ಟೇ. ಅಂದರೆ ಇದೆಲ್ಲ ಇಟ್ಟು ಮೇ ಬಿ 2 to 3 ಮಿನಿಟ್ಸ್ ಆಗಿರ್ಬೋದು ಅಷ್ಟೇ. ಅವ್ರ ಮನಸ್ಸಲ್ಲಿ ಇದೆಲ್ಲ ಅಂದ್ಕೊಂಡಿರೋದು. ಆಲ್ ಪ್ಯಾರಾಮೀಟರ್ಸ್ ಒಂದೇ ಸತಿ ಸ್ಟ್ರೈಟ್ ಲೈನ್. ನೀವು ಕಾರಲ್ಲಿ ಇಳಿಬೇಕಾದ್ರೆ ನಿಮ್ಮ ಮಕ್ಕಳು ಸ್ವಲ್ಪ ಅಂದರೆ ಇಂಪ್ರೂವ್ ಆಗಿದೆ ಅನ್ನೋ ಮೆಸೇಜ್ ಕೂಡ ಇತ್ತು ಹೇಳಿದ್ರಲ್ಲೇ ಬರ್ತಿದ್ದು. ಆ ಟೈಮಲ್ಲಿ ಏನು ಕಾನ್ವರ್ಸೇಷನ್ ಆಯ್ತು ಕಾರಲ್ಲಿ ಬರಬೇಕು? ಅದು ಅಪ್ಪ ಸ್ವಲ್ಪ ಕೇಳಿದ್ರು ನನಗೆ. ಅಷ್ಟೊತ್ತಿಗೆ ಏನಾಯಿತು, ಕಾರಲ್ಲಿ ಬರ್ತಾ ನಾನು ಡಾಕ್ಟ್ರಿಗೆ ಮಾತಾಡಿದೆ. ಅವರು ಮಧ್ಯಾಹ್ನ ಈಗ 2 o'clock ಬ್ಲಡ್ ರಿಪೋರ್ಟ್ ಬಂದಿದೆಯಮ್ಮ, ಸೊ ಇಂಪ್ರೂವ್ಮೆಂಟ್ ಇದೆ ಬ್ಲಡ್ ರಿಪೋರ್ಟಲ್ಲೂ ಅಂತ ಹೇಳಿದ್ರು. ಅದು ಅಪ್ಪನಿಗೆ ಹೇಳ್ಬಿಟ್ಟು, ಇಲ್ಲ ನೋಡಿ ಮಾರ್ನಿಂಗ್ ಬ್ಲಡ್ ರಿಪೋರ್ಟ್ಗೂ ಈಗ ಮತ್ತೆ ಚೇಂಜ್ ಆಗಿದೆ, ಇಂಪ್ರೂವ್ಮೆಂಟ್ ಇದೆ, ಬೈ ಈವ್ನಿಂಗ್ ಸರಿ ಹೋಗ್ತಾರೆ ಅಪ್ಪ ನನಗೆ ಅಂತೇಳಿ ಅವ್ರಿಗೂ ಹೇಳಿದೆ ನಾನು. ಆ ಟೈಮಲ್ಲಿ ನನಗೆ ಕಾನ್ಫಿಡೆನ್ಸ್ ಬಂತು, ಯಾಕೆಂದರೆ ಬ್ಲಡ್ ರಿಪೋರ್ಟ್ ಎಲ್ಲ ಇಂಪ್ರೂವ್ಮೆಂಟ್ ಇತ್ತಲ್ಲ, ಅದರಲ್ಲಿ ಕಾನ್ಫಿಡೆನ್ಸ್ ಬಂದಿತ್ತು ನನಗೆ. ಹಿಂಗೆ ಸಡನ್ನು ಹಾಗಾಗಿ ನಾನು ಸ್ವಲ್ಪ ಯಾವುದೇ ಅಳಕು ಅಥವಾ ಇದಿಲ್ಲದೆ ನೋವಿಲ್ಲದೆ ಕಾರಿಂದ ಇಳಿದು ಒಳಗಡೆ ಹೋದೆ ನಾನು. ಬಟ್ ಅದಲ್ಲಿ ನಡೆದಿದ್ದು ಜಸ್ಟ್ ಒಂಥರ ಇಮ್ಯಾಜಿನ್. ಅದೇನು ಅಮ್ಮ ಅಪ್ಪನಿಗೋಸ್ಕರನೇ ಕಾಯ್ತಾ ಇದ್ರ, ಎಲ್ಲ ಇಂಪ್ರೂವ್ ಆಗ್ತಿದೆ ಅನ್ನೋ ಒಂದು ಭರವಸೆ ನಮಗೆ ಮೂಡಿಸ್ಬಿಟ್ಟು ಸಡನ್ ಒಂಥರ ನನ್ನ ಗಂಡನ ಆಶೀರ್ವಾದ ಸಿಕ್ತು, ನಾನು ಹೋಗ್ತಾ ಇದ್ದೀನಿ ಅಂತ ಹೋಗ್ಬಿಟ್ರೆ ಏನೋ ದೈವದಿದೆ, ನಮಗಂತೂ ಅರ್ಥ ಆಗ್ತಾ ಇಲ್ಲ ಇದನ್ನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.